ಗವರ್ಮೆಂಟ್ ಹಾಸ್ಪಿಟಲ್ ಗವರ್ಮೆಂಟ್ ಕೈಯಲ್ಲೇ ಇದೆ, ಪ್ರೈವೇಟ್ ಯಾರಿಗೂ ಕೊಡಲಿಲ್ಲ, ಸರ್ಕಾರವೇ ನಡೆಸುದು. ದಿಸ್ ಪಾಲಿಸಿ ವಾಸ್ ಡನ್ ಬೈ ಮೀ. ಜನರಿಗೆ ಸವಲತ್ತು ಉಂಟ ಇಲ್ಲ ಅಂತ ನಾವು ನೋಡುದಿಲ್ಲ, ಅವರಿಗೆ ಬೇಕಾದಾಗೆ ತೋರಿಸಿಕೊಂಡು ಅವರು ಬರೆಯುದು. ಸೋಷಿಯಲ್ ಮೀಡಿಯಾದ ನನಗೆ ಬರೀಲಿಕ್ಕೆ ಗೊತ್ತುಂಟಂತೇಳಿ ಒಟ್ಟಾರೆ ಖಾಸಗಿ ಮನಮೋಹನ್ ಸಿಂಗ್ ಖಾಸಗಿ ಇದನ್ನೇ ಹೇಳಿದ್ದು. ಇಂದಿರಾ ಗಾಂಧಿ ಅವರು ಟಿವಿ ತರುವಾಗ ಕೂಡ ಇದೇ ರೀತಿ ಹೇಳಿದ್ದು. ಈಗ ಟೀಕೆ ಮಾಡ್ತಿದ್ದವರು ವೀಲ್ ಚೇರ್ ನೋಡ್ಕೊಂಡು 100 ಚಾನಲ್ ನೋಡ್ತಿದ್ದಾರೆ. ನಿಮ್ಗೆ ಗವರ್ಮೆಂಟ್ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ಪೀಪಲ್ ಆರ್ ಇಂಪಾರ್ಟೆಂಟ್. ಮುಂಚೆ ಉಳ್ಳಾಲದಲ್ಲಿ ದಿವಸಕ್ಕೆ 60 ಇಂದ 100 ಪೇಷಂಟ್, ಈಗ ಅದೇ ಅಲ್ಲಿ 500 ಇಂದ 600 ಪೇಷಂಟ್. ಒಂದು ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಅಲ್ಲಿ 5 ಡಾಕ್ಟರ್ ಬೇಕಾದರೆ ನಿಮ್ಗೆ ಅಲ್ಲಿ ಇರುವುದೇ ಈಗ ಒಂದು 3. ಅವನು ಇದ್ದವನು ಪರ್ಮನೆಂಟ್ ಇರುವುದಿಲ್ಲ. ನಾಳೆ ಎಲ್ಲಾದರೂ ಸಿಕ್ಕಿದರೆ ಇಮಿಡಿಯೇಟ್ ಅದನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾನೆ. ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಏನಂತ ಇದಕ್ಕೆ ಇರುವುದಿಲ್ಲ. ನಿಮಗೆ ಗೌರ್ಮೆಂಟ ಪ್ರೈವೇಟ್ ಅಂತ ಮುಖ್ಯ ಅಲ್ಲ, ನಿಮಗೆ ಪಬ್ಲಿಕ್ ಇಸ್ ಮುಖ್ಯ. ಪೀಪಲ್ ಆರ್ ಇಂಪಾರ್ಟೆಂಟ್. ಪೀಪಲ್ಗೆ ಸವಲತ್ತು ಸಿಗ್ತದೆ ಇಲ್ಲ ಅದನ್ನು ನಾವು ನೋಡಬೇಕು. ನಾವು ಜನರಿಗೆ ಸವಲತ್ತು ಉಂಟ ಇಲ್ಲ ಅಂತ ನಾವು ನೋಡೋದಿಲ್ಲ. ಈಗ ಯಾರಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆ, ಇದು ಸರ್ಕಾರಿ ಪ್ರೈವೇಟ್ ಅವ್ರು ಕಟ್ಟರೆ ಪ್ರೈವೇಟ್ ಯಾರಿಗೂ ಕೊಡಲಿಲ್ಲ, ಸರ್ಕಾರವೇ ನಡೆಸೋದು. ಸರ್ಕಾರವೇ ನಡೆಸುವಾಗ ಅಲ್ಲಿ ಹೂಸ್ ಹೆಡ್, ಹೂಸ್ ಹೆಡ್, ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಯಾರು? ಪ್ರೈವೇಟಾ? ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಎ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ ದೇರ್, ಈಸ್ ಓನ್ಲಿ ಹ್ಯಾವಿಂಗ್ ದ ಕಂಟ್ರೋಲ್. ಇದೆಲ್ಲ ವಿಚಾರಗಳು ಪರಸ್ಪರ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಸಾಧಕ ಏನಂತ ಮತ್ತೆ ಯಾರು ಕೂಡ ಮಾತಾಡ್ಬೋದು. ಇದು ಚರ್ಚೆ ಮಾಡೋದೇ ಇಲ್ಲ, ಅವ್ರಿಗೆ ಬೇಕಾದಾಗೆ ತೋರಿಸಿಕೊಂಡು ಅವರು ಬರೆಯೋದು. ಖಾಸಗೀಕರಣ ಅಂತ ಸರ್ಕಾರ ಎಲ್ಲಿ ಮಾಡಿದ್ದಾರೆ? ದಿಸ್ ಪಾಲಿಸಿ ವಾಸ್ ಡನ್ ಬೈ ಮೀ. ಉಳ್ಳಾಲಕ್ಕೆ ಫಸ್ಟಿಗೆ ನಾನು ನಿಮಗೆ ಹೇಳಬೇಕಾದ್ರೆ, ಫಸ್ಟಿಗೆ ಉಳ್ಳಾಲಕ್ಕೆ ನಾನು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೆ, ಅಷ್ಟು ಬ್ಯೂಟಿಫುಲ್ OT ಎಲ್ಲ ವ್ಯವಸ್ಥೆ ಕೂಡ ನಮಗೆ CSCಯಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ, ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಗೌರ್ಮೆಂಟ್ ಸಿಸ್ಟಮ್ ಏನಿದೆ ಅಂತ ಹೇಳಿದರೆ, ಒಂದು ನಿಮಗೆ ಗೈನಕಾಲಜಿಸ್ಟ್, ಸೆಕೆಂಡ್ ಪೀಡಿಯಾಟ್ರಿಷಿಯನ್, ಥರ್ಡ್ ಅನೆಸ್ಥೆಸಿಯಾ ಮತ್ತು 4 ನರ್ಸ್. ಇಷ್ಟಲ್ಲದೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ನಲ್ಲಿ ಯಾವುದೇ ಅದರ್ ಡಿಸೀಸಿಗೆ ಡಾಕ್ಟರ್ ಕೊಡೋ ಸಿಸ್ಟಮಲ್ಲೇ ಗೌರ್ಮೆಂಟ್ ಪಾಲಿಸಿಯಲ್ಲೇ ಇಲ್ಲ. ಇಷ್ಟು 4 ಅದಕ್ಕೆ ಮದರ್ ಆ್ಯಂಡ್ ಚೈಲ್ಡ್ ಹೆರಿಗೆಗೆ ದೂರ ಹೋಗಲಿಕ್ಕೆ, ಮಗು ಸಾಯಬಾರ್ದು, ತಾಯಿ ಸಾಯಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಮಾಡಿರ್ತಾರೆ. ಯಾಕೆ? ಅವರಿಗೆ ತಾಲೂಕು ಆಸ್ಪತ್ರೆ ಹೋಗೋದು ದೂರ ಆಗ್ತದೆ ಅಂತ ಹೇಳಿ, ಇನ್ ಬಿಟ್ವೀನ್ ಬೇಕಂತೇಳಿ. ಈ 3 ಉಳ್ಳಾಲದಲ್ಲಿ ಗೈನಕಾಲಜಿಸ್ಟ್ ಬಂದಾಗ ಪೀಡಿಯಾಟ್ರಿಷಿಯನ್ ಹೋಗೋದು ಟ್ರಾನ್ಸ್ಫರ್ ತಗೊಂಡು, ಇನ್ನು ಎಲ್ಲಿ ಒಂದು ಹುಡುಕಿಕೊಂಡು ಇವರಿಗೆ ಸಂಬಳ ಜಾಸ್ತಿ ಮಾಡಿ ಕಡೆಗೆ ಔಟ್ಸೋರ್ಸು ಕೂಡ 1.5 ಲಕ್ಷ ರೂಪಾಯಿ ಕೊಡ್ತೇವೆ, ನೀವು ಬೇರೆ ಕಡೆಗೆ ಇಲ್ಲಿ ಬಂದು ಮಾಡಿ ಅಂತ ಹೇಳಿದ್ರು ಕೂಡ ನಮಗೆ ಅಲ್ಲಿ ಸಿಗ್ತದೆ. ಇನ್ನು ಪೀಡಿಯಾಟ್ರಿಕ್ಸ್ ಬರುವಾಗ ಇವನು ಬಿಟ್ಟು ಹೋಗೋದು, ನಮಗೆ ಬೇರೆ ಕಡೆ ಸಿಕ್ಕಿದೆ ಅಂತೇಳಿ. ಅಲ್ಲಿ ಪೇಷಂಟ್ ಒಂದು ತಾಯಿ ಗಂಡ ಮತ್ತು ಹೆಂಡತಿ ಮಾಡೋದಕ್ಕೆ, ಅವನ ಹೆಂಡತಿಯನ್ನು ಹೆರಿಗೆಗೆ ಅಂತ ತಗೊಂಡ್ಬರಾಗ ಅಲ್ಲಿಂದ ಟೆಸ್ಟ್ ಮಾಡೋದೇ ಬೇರೆ ಡಾಕ್ಟ್ರು. ಇನ್ನು 3 ತಿಂಗಳು ಆಗ ಇನ್ನೊಬ್ಬ ಡಾಕ್ಟ್ರು, ಹೆರಿಗೆ ಮಾಡೋ ಇನ್ನೊಂದು ಡಾಕ್ಟ್ರು. ನಮ್ಮ ಜನರಿಗೆ ಮಾಡಿದ್ರೆ ಆಗ್ತದಾ? ಜನರ ಕಾಳಜಿ ವಹಿಸಬೇಕಲ್ಲ. ಮತ್ತು ನೈಟ್ ಸಡನ್ನಾಗಿ ಬಂದರೆ ನರ್ಸ್ಗಳು ನೋಡೋದು, ಇವರು ಡಾಕ್ಟ್ರ್ ಬರೋದೇ ಇಲ್ಲ. ನಾವು ಎಷ್ಟಂತ ಜೋರು ಮಾಡೋದು, ಎಷ್ಟಂತ ಸಸ್ಪೆಂಡ್ ಮಾಡೋದು, ಎಷ್ಟಂತ ಕಂಪ್ಲೇಂಟ್ ಮಾಡೋದು. ಆಯ್ತು, ಇದ್ದ ಡಾಕ್ಟ್ರು ಹೋದರೆ ಈ ಡಾಕ್ಟ್ರು ಜೋರು ಮಾಡಿ ಕಲಿಸಿದ ಅಂತ ಬರ್ತದೆ. ನಮಗೆ ಬೇಕಾದಾಗ ಡಾಕ್ಟ್ರು ಸಿಗ್ತಾರೆ ಇಲ್ಲಿ. ಈ ಎಲ್ಲ ಸಮಸ್ಯೆ 4 ವರ್ಷ ನೋಡಿಕೊಂಡು ನಾನೇ ಒಂದು ಗೌರ್ಮೆಂಟ್ ಪಾಲಿಸಿ, ಅದು ನಾವು ತಾಲೂಕಲ್ಲಿ ಡಿಸ್ಕಸ್ ಮಾಡಿ DC ಜೊತೆ ಅದು DHO ಡಿಸ್ಕಸ್ ಆಗಿ DC ಅದನ್ನು ನೋಡಿ ಬೆಂಗಳೂರಿಗೆ ಹೋಗಿ ಕಮಿಷನರಿಂದ ಇಟ್ಟು ದಿ ಸೆಕ್ರೆಟ್ರಿ, ಅವ್ರು ಫೈನಾನ್ಸಿಗೆ ಕಲಿಸಿ, ಫೈನಾನ್ಸ್ ಲಾ ಡಿಪಾರ್ಟ್ಮೆಂಟ್ ಕಲಿಸಿ ಎಲ್ಲ ಒಪ್ಪಿಗೆ ತಗೊಂಡು ಮೇಲೆ ಕಾನೂನೇ ಮಾಡಿದ್ದು. ಅದೇನು ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಕೈಯಲ್ಲೇ ಇದೆ, ಅದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇಸ್ ಎ ಗೌರ್ಮೆಂಟ್ ಡಾಕ್ಟರ್ ಓನ್ಲಿ. ಅಲ್ಲಿದ್ದಂಥ ಡಾಕ್ಟ್ರ್ ಮತ್ತು ನರ್ಸಸ್ 4 ಜನ ಡಾಕ್ಟ್ರ್ ಅವರು ಅಲ್ಲೇ ಇದ್ದಾರೆ, ಅವರು ಹೋಗೋದಿಲ್ಲ. ಅವ್ರಿಗೆ ಅಡಿಷನಲ್ ಆಗಿ ಈಗ ಮುಂಚೆ ಉಳ್ಳಾಲದಲ್ಲಿ ದಿವಸಕ್ಕೆ 60 ಇಂದ 100 ಪೇಷಂಟ್ ದಿವಸಕ್ಕೆ, ಈಗ ಅದೇ ಅಲ್ಲಿ 500 ಇಂದ 600 ಪೇಷಂಟ್ ಎಲ್ಲ ವಿಧಕ್ಕೂ. ಮತ್ತು ಆಲ್ ಫ್ರೀ. ಏನು ಚಾರ್ಜ್ ಮಾಡ್ತಾರಾ? ನಾವು ಜನರಿಗೆ ನೀವು ಇಲ್ಲಿ ಗೌರ್ಮೆಂಟಿಗೆ ಕೊಡ್ತೀರಾ, ಪ್ರೈವೇಟ್ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕಲ್ಲ. ಸೊ ಯಾವುದು ಸಾಧಕ ಬಾವುದೇ ಅದು ಯಾರು ನೋಡ್ಕೋದೆ? ಸೋಷಿಯಲ್ ಮೀಡಿಯಾದೆ ನನಗೆ ಬರೀಲಿಕ್ಕೆ ಗೊತ್ತುಂಟಂತೇಳಿ ಒಟ್ಟಾರೆ ಖಾಸಗಿ ಮನಮೋಹನ್ ಸಿಂಗ್ ಖಾಸಗಿ ಇದನ್ನೇ ಹೇಳಿದ್ದು ಇವರು. ಈಗ ಮತ್ತೆ ಎಲ್ಲರಿಗೂ ಕೂಡ ಅದೇ ರೀತಿ ಫಾಲೋ ಮಾಡಿಕೊಂಡು ಹೋಗಬೇಕಾಗ್ತದೆ. ಇಂದಿರಾ ಗಾಂಧಿ ಅವರು ಟಿವಿ ತರುವಾಗ ಕೂಡ ಇದೇ ರೀತಿ ಹೇಳಿದರು. ಈಗ ಟೀಕೆ ಮಾಡ್ತಿದ್ದವ್ರು ವೀಲ್ ಚೇರ್ ನೋಡ್ಕೊಂಡು 100 ಚಾನಲ್ ನೋಡ್ತಿದ್ದಾರೆ. ಬರೀ ನಾವು ಜನಸಾಮಾನ್ಯ ನೋಡಬೇಕು ಹೊರತು ಇದಲ್ಲ. ಈಗ 600 ಪೇಷಂಟ್ ಎಲ್ಲಿ ಅಲ್ಲಿ ಎಷ್ಟು ಈಗ ಪ್ರೈವೇಟ್ ಹಾಸ್ಪಿಟಲ್ ಬಂದಾಗಲ ಪರಿಸ್ಥಿತಿ ಬಂತು. ನಮ್ಮ ಉಳ್ಳಾಲದಲ್ಲಿ ಹೌ ಮೆನಿ ಆರ್ ರೆಡಿ ಗೆಟಿಂಗ್ ಕ್ಲೋಸ್ಡ್. ಯಾಕೆ ಮುಂಚೆ ಸಣ್ಣದಕ್ಕೂ ಕೂಡ ಅಲ್ಲಿಗೆ ಹೋಗ್ತಾಯಿದ್ರು ಪೇಷಂಟ್. ಈಗ ಅವರೆಲ್ಲ ಅಲ್ಲಿಂದ ಶಿಫ್ಟ್ ಆಗಿ ಇಲ್ಲಿಗೆ ಬರ್ತಾರೆ. ಪ್ರಯೋಜನ ಯಾರಿಗೆ ಆಗ್ತದೆ? ಮೆಡಿಕಲ್ ಕಾಲೇಜಿನವರಿಗೆ ತಿಂಗಳಿಗೆ 6 ಇಂದ 7 ಲಕ್ಷ ಖರ್ಚು. ಯಾಕಂದರೆ ನಮ್ಮಲ್ಲಿ ಮುಂಚೆ ನೈಟ್ ವಾಚ್ಮ್ಯಾನ್ ಇಲ್ಲ, ಡೇ ವಾಚ್ಮ್ಯಾನ್ ಇಲ್ಲ, ಗಾರ್ಡನ್ ಕ್ಲೀನ್ ಮಾಡೋಕ್ಕೆ ಜನ ಇಲ್ಲ, ಸರಿಯಾಗಿ ಕ್ಲೀನ್. ಈಗ ಹಾಗೆಲ್ಲ ಅವರು ಎಡಿಷನಲ್ ಡಾಕ್ಟರ್, ಎಡಿಷನಲ್ ನರ್ಸಸ್, ಲ್ಯಾಬ್ ಟೆಕ್ನಿಷಿಯನ್, ಅಲ್ಟ್ರಾಸೌಂಡ್ ಮಿಷಿನ್, ಸ್ಕ್ಯಾನಿಂಗ್ ಮಿಷಿನ್, ಫ್ರೀ ಡೆಂಟಲ್ ಪ್ರೊಸೀಜರ್ಸ್, ಅದರ ಜೊತೆಯಲ್ಲಿ ನಮಗೆ ಆ್ಯಂಬುಲೆನ್ಸ್,
ನೈಟ್ ಮುಂಚೆ ನಮ್ಮಲ್ಲಿ ಲಾಕ್ ಮಾಡಿ ಕೂತ್ಕೊಳ್ತಿದ್ರು ನೈಟ್. ಎಷ್ಟೇ ಬಾಗಿಲು ನರ್ಸ್ ಏನು ಹೇಳ್ತಾರೆ, ನನಗೆ ಎದುರಿಗೆ, ನಾನು ಒಬ್ಬನೇ ಇದ್ದೇನೆ, ನನಗೆ ಎದುರಿಗೆ ಆಗ್ತದೆ, ನಾವು ಡೋರ್ ಹಾಕಿ ಕೂತ್ಕೊಂಡು. ಈಗ ಅದಿಲ್ಲಲ್ಲ, ಇಲ್ಲಿ ಡಯಾಲಿಸಿಸ್ ಇದೆ, ಅಲ್ಲಿ ಆಯುರ್ವೇದಿಕ್ ಸಂಸ್ಥೆ ಇದೆ. ಸೊ ಅಷ್ಟು ಒಂದು ಉತ್ತಮವಾದ CSC ಸೆಂಟರ್ಸ್ ಇದನ್ನೇ ಮಾಡೆಲ್ ಆಗಿ ಈಗ ಒಂದೊಂದು ಕಾಲೇಜ್, ಈಗ ಉಪ್ಪಿನಂಗಡಿ ಕಡೆ ನಾನಿದ್ದಾಗ ಬಿಲ್ಡಿಂಗ್ ಕಟ್ಟಿದ್ದೆ, ಡಾಕ್ಟರ್ಸ್ ಇಲ್ಲ, 4 ವರ್ಷ ಕಂಪ್ಲೀಟ್ ಆಗಿತ್ತು. ನಾವು ವೆನ್ ದೀಸ್ ಗೋ ಆ್ಯಂಡ್ ಹೆಲ್ಪ್, ಯಾಕೆ ಒಬ್ಬರು ಒಂದು ಉಪಕಾರ ಮಾಡಿ ಅವ್ರೇನು ಉಚ್ಚೇದ ಮಾಡ್ದ, ಅವರು ಕೂಡ ನಾವೆಲ್ಲ ಒತ್ತಾಯ ಮಾಡಿದ ಕಾರಣ, ನಾನು ಅವ್ರ ಮೇಲೆ ಅಬ್ಲಿಗೇಷನ್ ಬರ್ತದಂಥ ಕಾರಣ ಅವರು CSR ತಿಂಗಳಿಗೆ ಒಬ್ಬೊಬ್ಬರು 5, 6, 8, 10 ಲಕ್ಷ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಸೊ ವಿ ಹ್ಯಾವ್ ಟು ಸಿ ದ ಪೇಷನ್ಸ್. ಇದರಲ್ಲಿ ನಮಗೆ ಜನ ಮುಖ್ಯ. ಮತ್ತು ಸರ್ಕಾರ ಸಮಯ ಯಾರ ಕೈ ಕೂಡ ಕೊಡಲಿಲ್ಲ, ಸರ್ಕಾರದ ಕೈಯಲ್ಲಿದೆ. ಅವರಿಂದ ಅಡಿಷನಲ್ ಅಸಿಸ್ಟೆನ್ಸ್ ಮಾತ್ರ ನಾವು ತಗೊಳ್ಳುವಂಥದ್ದು. ಈಗ ಒಂದು ಸ್ಕೂಲ್ ಇದೆ, ಆ ಸ್ಕೂಲ್ನಲ್ಲಿ ಇದ್ದಂಥ ಟೀಚರ್ಗೆ ಈಗ ಒಂದು ಔಟ್ಸೋರ್ಸ್ ತಗೊಂಡು ನಾವು ಶಾಲಾ ಸಮಿತಿಯವರು ಮ್ಯಾನೇಜ್ ಮಾಡೋದಿಲ್ವ? ನಮ್ಮಲ್ಲಿ ಮುಂಚೆ ಮೊಂಟೆಬದವನಲ್ಲಿ 400 ಸ್ಟೂಡೆಂಟ್ಸ್ ಇದ್ದರು. ಯಾವಾಗ ಇಂಗ್ಲೀಷ್ ಮೀಡಿಯಮ್ ಈಗ 1200 ಸ್ಟೂಡೆಂಟ್ಸ್ ಆ್ಯಂಡ್ 18 ಟೀಚರ್ಸ್ ಆರ್ ಮ್ಯಾನೇಜ್ ಬೈ ಪ್ರೈವೇಟ್ ಓನ್ಲಿ. ಅವರೇ ಫೀಸ್ ಕಲೆಕ್ಟ್ ಮಾಡಿ ಅವರೇ ದುಡ್ಡು ಕೊಡೋದು. ನೀವು ಮಾಡ್ಬೋದು, ಮಕ್ಕಳಿಗೆ ಎಜುಕೇಷನ್ ಬೇಕಲ್ಲ. ತಾಯಂದಿರು ಇನ್ನೊಂದು ಕಡೆ ಹೋಗಿ 25,000 ಕೊಡಲಿಕ್ಕೆ ಬದಲು ಇಲ್ಲಿ 1,000 ರೂಪಾಯಿ ತೆಕ್ಕೊಂಡು ಎಲ್ಲ ಸಹಕಾರ ಪಡೆದುಕೊಂಡು ಉತ್ತಮವಾದ ಶಿಕ್ಷಣ ಕೊಡಲಿಕ್ಕೆ ಆಗೋದಿಲ್ವಾ? ಸೊ ನಾನು ಎಲ್ಲರಿಗೂ ಹೇಳಿದಿಷ್ಟೇ, ಬೇರೆ ಬೇರೆ ವಿಚಾರದಲ್ಲಿ ಆಲೋಚನೆ ಇರ್ಬೋದು, ಅದು ಕೂತು ಚರ್ಚೆ ಮಾಡಿ ನಿಮ್ಮ ಸಲಹೆ ಕೊಡಿ. ಜನರಿಗೆ ಮತ್ತು ಸಮಾಜಕ್ಕೆ ತೊಂದರೆ ಆಗೋ ಕೆಲಸ ಯಾಕೆ ಮಾಡಬೇಕು? ನಮಗೆ ಏನು ಅಗತ್ಯ?